ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಳ್ಳೆಯ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವಮಕ್ಕಳೇ, ಈ ದಿನ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಕರ್ತನ ಕಣ್ಣುಗಳು ನಿಮ್ಮ ಮೇಲಿದೆ ಎಂಬುದಾಗಿ. ಹೌದು ಪ್ರೀತಿ ದೇವಮಕ್ಕಳೇ, ಕರ್ತನ ಕಣ್ಣು ನಮ್ಮ ಮೇಲಿದೆ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 33ನೇ ಅಧ್ಯಾಯ 18ನೇ ವಾಕ್ಯ ಹಿಡಿದು 19ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೆದಿದ್ದಾರೆ, ಏನಂದರೆ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕಟಾಕ್ಷಿಸುತ್ತಾನೆ. ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುವವನು, ಬರಗಾಲದಲ್ಲಿ ಅವರ ಜೀವವನ್ನು ಉಳಿಸುವನು. ಆಮೆನ್, ಹಲ್ಲೆಲೂಯಾ. ಪ್ರೀತಿ ಮಕ್ಕಳೇ, ನೋಡಿ, ದೇವರಲ್ಲಿ ಯಾರು ಭಯಭಕ್ತಿಯಿಂದ ಜೀವಿಸ್ತಾರೋ ಅವರ ಪ್ರಾಣವನ್ನು ನಿರೀಕ್ಷಿಸುವವನಾಗಿ ಲಕ್ಷಿಸುತ್ತಾನ. ಅವರ ಪ್ರಾಣವನ್ನು ಮರಣದಿಂದ ತಪ್ಪಿಸುತ್ತಾನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಜನ ಮರಣದಲ್ಲಿದ್ದಾರೆ, ಆದರೂ ಕೂಡ ದೇವರು ನಮ್ಮನ್ನು ನೋಡುವಂತಹ ದೇವರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ದಾವೀದನ ಕೀರ್ತನೆ ಅದೇ ಥರ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡೋದಾದ್ರೆ, ಯಾವಾಗಲೂ ಹೃದಯ ಉಳ್ಳವರನ್ನು ತನ್ನ ಕಣ್ಣುಗಳು ಮಾನವರನ್ನು ಪರಿಶೋಧಿಸುತ್ತಾನೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತಿದೆ, ಯಾರು ಪರಿಶುದ್ಧದಿಂದ ಒಳ್ಳೆ ಮಾರ್ಗದಲ್ಲಿ ನಡೀತಾರೋ ಅವ್ರ ಹೇಳ್ತಾರೆ ಏನಂದ್ರೆ, ನೋಡಿ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ. ಆತನು ತನ್ನ ಸಿಂಹಾಸನವನ್ನು ಪರಲೋಕದಲ್ಲಿ ಸ್ಥಾಪಿಸಿದ್ದಾನೆ. ಆತನ ಕಣ್ಣುಗಳು ಮಾನವರನ್ನು ನೋಡುತ್ತವೆ. ಆತನು ಅವರನ್ನು ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾನೆ. ಆಮೀನ್. ಹೌದು ಪ್ರೀತಿದ ಮಕ್ಕಳೇ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಂಬುದಾಗಿ ಪರಿಶೋಧಿಸುತ್ತಾನೆ. ಆತ ಯಾವಾಗಲೂ ನಮ್ಮನ್ನು ನೋಡುವಂಥ ದೇವರು, ಯಾವಾಗಲೂ ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ನಮ್ಮ ಕಷ್ಟ ಸಮಸ್ಯೆ ಏನಿದ್ರು, ನನ್ನ ಮಗಳು, ನಾನು ನಿನ್ನನ್ನು ನೋಡ್ತೇನೆ, ನೀನೆಂದು ಭಯಪಡಬೇಡ ಎಂಬುದಾಗಿ ದೇವ್ರ ವಾಕ್ಯ ಇರ್ತದೆ. ಅದೇ ಥರ ಪ್ರೀತಿದ ಮಕ್ಕಳೇ, 2ನೇ ಪೂರ್ವವೃತ್ತ ಕಾಲ 16ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ತನ್ನ ದೈವಿಕ ಶಕ್ತಿಯಿಂದ ಆತನು ಸಹಾಯವನ್ನು ಕಳುಹಿಸಿ ಅಗತ್ಯ ಸಮಯದಲ್ಲಿ ಆತ ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳಿಗೆ, ಆತ ಅಗತ್ಯ ಏನಿದು ಬೇಗ ಸಹಾಯ ಮಾಡುವಂಥ ದೇವರು. ಆತ ಯಾವತ್ತೂ ಬೇಗ ತಡ ಮಾಡದೆ ಅಗತ್ಯವಿರುವ ತಕ್ಷಣ ಆತ ನಮಗೆ ಸಹಾಯ ಮಾಡುವಂಥ ದೇವರು. ಅಯ್ಯೋ, ನನ್ನ ಮಕ್ಕಳಿಗೆ ಏನು ಬೇಕು ಎಂಬುದಾಗಿ ಆತ ಹುಡುಕಿ ನಮ್ಮನ್ನು ಬರುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ತೀರ ಪ್ರೀತಿದ ಮಕ್ಕಳೇ, ಹಾಗರ ಜೀವಿತ ನೋಡೋದಾದರೆ ಅವ್ರಿಗೆ ಎಷ್ಟೋ ಹಿಂಸೆ ಆಗಿತ್ತು, ವೇದನೆ ಆಗಿತ್ತು. ನನ್ನ ಜೀವನ ಯಾಕಪ್ಪ ಈ ಥರ ಆಗಿತ್ತು ಎಂಬುದಾಗಿ ಆದಿಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯ ನೋಡ್ತೀವಿ. ಹಾಗರ ಜೀವಿತದಲ್ಲಿ ಎಲ್ಲ ಸಮಸ್ಯೆಯಿಂದ ಸತ್ಯವೇದದಲ್ಲಿ ನೋಡ್ತೀವಿ. ಪ್ರೀತಿದ ಮಕ್ಕಳೇ, ಹಾಗರಳ ಜೀವಿತ, ಅವಳು ತುಂಬ ಹಿಂಸೆಯಲ್ಲಿದ್ದರೂ ಕೂಡ ದೇವರು ಅವಳ ಕಣ್ಣೀರನ್ನ ನೋಡಕ್ಕೆ ಹೋಗ್ತಾರೆ. ದೇವರು ಅವಳ ಹತ್ರ ಹೋಗಿ, ನೀನೇನು ಭಯಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ ಎಂಬುದಾಗಿ ಹಾಗರಳ 16ನೇ 13ನೇ ವಾಕ್ಯ ಹೇಳುತ್ತೆ. ದೇವರು ಅವಳನ್ನು ಹುಡುಕುತ್ತಾ ಬಂದನು, ಎಲ್ಲವನ್ನು ನೋಡುವ ದೇವರು ಎಂದು ಹೇಳಿದಳು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ದೇವರು ಎಲ್ಲವನ್ನು ನೋಡುವಂತಹ ದೇವರು, ನಮಗೆ ಸಹಾಯ ಮಾಡುವಂಥ ದೇವರು. ಅವಳು ಅಷ್ಟು ಕಣ್ಣೀರಿಂದ ಇದ್ದಳು, ದೇವರೇ ಎಲ್ಲೂ ನೀರು ಸಿಗಲಿಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿ ಇರುವಾಗ ಮಗನಿಗೆ ನೀರನ್ನು ಒದಗಿಸಿಕೊಟ್ರು ಎಂಬುದನ್ನು ನೋಡ್ತೀವಿ. ಅದೇ ಥರ ದೇವರನ್ನು ನಂಬಿದ್ದರು ಎಂದೂ ಕೈ ಬಿಡುವುದಿಲ್ಲ. ಹಾಗಲ್ಲ ಜೊತೆಲಿದ್ದಂಥ ದೇವರು ಇಂದು ನಮ್ಮ ಜೊತೆಲಿ ಇರುವಂಥ ದೇವರು. ನಮ್ಮ ದೇವರು ಯಾವಾಗಲೂ ನಮ್ಮನ್ನು ನೋಡುವಂತಹ ದೇವರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಒಂದು ದಿವಸ ಯೌವನಸ್ಥ ಹುಡುಗ ತನ್ನ ಜೀವಿತದಲ್ಲಿ ನೋಡೋದಾದ್ರೆ, ಯಾರು ಆತ ಕ್ರೈಸ್ತರಾದರೂ ಕೂಡ ತನ್ನ ಇಷ್ಟ ಬಂದ ಹಾಗೆ ಜೀವಿಸ್ತದೆ. ಪ್ರೀತಿದ ಮಕ್ಕಳೇ, ದೇವರು ಆತ ಮಗ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬಂತಹ ದೇವರ ಆಸೆ, ಆದರೂ ಕೂಡ ದಾರಿ ತಪ್ಪಿ ನಡೀತಾ ಇದ್ದ. ಆದರೆ ಒಂದು ದಿವಸ ಅವನಿಗೆ ಭಾಳ ಏಟಾಯಿತು. ಆ ತಾಯಿ ಎಲ್ಲರೂ ಕೈ ಬಿಟ್ಟರು. ಆದರೆ ಏಸಪ್ಪ ನನಗೆ ಕ್ಷಮಿಸಿ ಎಂಬುದಾಗಿ ನನ್ನನ್ನು ತುಂಬ ಕಣ್ಣೀರಿಂದ ಬಿಡುವಾಗ ದೇವರ ಆತನ ಹತ್ತಿರ ಬಂದು, ಮಗನೇ, ಅದೇ ನಾನು ನಿನ್ನನ್ನು ಪರಿಶೀಲಿಸ್ತಾ ಇದ್ದೆ, ನೀನು ಯಾವ ಥರ ದಾರಿಯಲ್ಲಿ ನಡೀತಾ ಇದೆ ಎಂಬುದಾಗಿ ಆಮೇಲೆ ಕ್ಷಮಾಪಣೆ ಕೇಳುವಾಗ ಆತ ಯೌವನಸ್ಥ ಜೀವಿತನೇ ಬದಲಾಯಿಸುತ್ತೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ನಮಗೆ ಅಗತ್ಯವೆಲ್ಲ ಸಂಧಿಸುವಂಥ ದೇವರು. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶೋಧನೆ ಪ್ರೀತಿಗಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀವು ವಾಗ್ದಾನ ಮಾಡಿದಂತೆ ಕರ್ತನು ಕಣ್ಣುಗಳು ನಿಮ್ಮನ್ನು ನೋಡುತ್ತವೆ ಎಂಬುದಾಗಿ ಹೇಳಿದೆ. ಹೌದೇ
ಏಸಪ್ಪ ನೀನು ನೋಡುವಂಥ ದೇವರು, ಹಾಗೆಲ್ಲ ಜೀವಿತ ಅದ್ಭುತ ಮಾಡಿದಂಥ ದೇವರೇ. ಅದೇ ಥರ ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಆ ಮಕ್ಕಳು ಕೂಡ ಅವ್ರ ಕಣ್ಣೀರು ಎಲ್ಲ ಒರೆಸಿ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸ್ತಿದ್ದಾರೆ. ಪ್ರೀತಿಗಳ ದೇವರೇ, ಮುಂಜಾನೆ ವೇಳೆ ಒಳ್ಳೆಯ ದಿನ ಕೊಟ್ಟಕ್ಕಾಗಿ ಸ್ತೋತ್ರ. ಎಲ್ಲರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕಾಪಾಡಪ್ಪ ಅಂತ ಪ್ರಾರ್ಥಿಸ್ತಿದ್ದಾರೆ. ಪ್ರೀತಿಗಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಅಂತ ಹೇಳುತ್ತದೆ. ಆಮೆನ್. ಮೇ ಗಾಡ್